ಇನ್ನು ಪ್ರತಿನಿತ್ಯ ಕುಡಿದು ಬರ್ತಾ ಇದ್ದಂತಹ ಗಂಡನ ಕಾಟವನ್ನ ತಾಳೋಕಾಗದೆ ಕೊನೆಗೆ ಪತ್ನಿ ಅದೇ ಗಂಡನನ್ನ ಕೊಲೆ ಮಾಡಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಪ್ರತಿನಿತ್ಯ ಕುಡಿದು ಬಂದು ಪತ್ನಿ ಜೊತೆ ಜಗಳವಾಡ್ತಾ ಇದ್ದಂತೆ, ಆಕೆ ಕಾಡ್ತಾ ಇದ್ದಂತೆ. ಇದರಿಂದ ಬೇಸತ್ತಂತಹ ಪತಿ ಅಮಿತ್ ಕೊರಳಿಗೆ ವೇಲನ್ನ ಸುತ್ತಿ ಕೊಲೆ ಮಾಡಿದ್ದಾಳೆ. ಕೊಲೆ ಮಾಡಿರುವಂತಹ ಆರೋಪಿ ಆಶಾ ಅಂತ ಗುರುತಿಸಲಾಗಿದೆ. ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ಪತಿಯನ್ನ ಕೊಲೆ ಮಾಡಿ ಪರಾರಿಯಾಗೋಕೆ ಯತ್ನಿಸಿದ್ದಂತಹ ಆರೋಪಿ ಆಶಾಳನ್ನ ಸದ್ಯ ಬಂಧಿಸಲಾಗಿದೆ. ಮನೆ ಮಾಲೀಕ ಕೊಟ್ಟಂತಹ ಮಾಹಿತಿಯನ್ನ ಆಧರಿಸಿ ಆರೋಪಿ ಆಶಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. 10 ವರ್ಷಗಳ ಹಿಂದೆ ಅಮಿತ್ ಜೊತೆ ಆಶಾ ಮದುವೆಯಾಗಿತ್ತು. ಆದರೆ ಪ್ರತಿನಿತ್ಯ ಈ ಅಮಿತ್ ಕುಡಿದು ಬಂದು ಗಲಾಟೆಯನ್ನ ಮಾಡ್ತಾ ಇದ್ದಂತೆ. ಮಕ್ಕಳು ಬೇರೆ ಇದ್ರು. ಇದರಿಂದ ರೋಸಿ ಹೋಗಿದ್ಲು ಪತ್ನಿ ಆಶಾ. ಪತಿಯ ಕಾಟವನ್ನ ತಡೆಯೋಕಾಗದೆ ಒದ್ದಾಡಿದ್ಲು. ಆ ನಂತರದಲ್ಲಿ ಕೊನೆಗೆ ಆತನಿಂದ ಮುಕ್ತಿ ಪಡಿಬೇಕು ಅಂತ ಹೇಳಿ ವೇಲ್ನಿಂದ ಆತನ ಕತ್ತನ್ನ ಬೆಗೆದು ಆತನನ್ನ ಕೊಲೆ ಮಾಡಿದಾಳೆ. ಅದಾದ ನಂತರ ಪರಾರಿಯಾಗೋಕೆ ಆಕೆ ಪ್ಲಾನ್ ಮಾಡಿದ್ಲು ಅನ್ನುವಂತ ಮಾಹಿತಿ ಇದೆ. ಆದ್ರೆ ಮನೆ ಮಾಲೀಕರು ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಕೊಲೆ ಆರೋಪಿ ಪತ್ನಿ ಆಶಾಳನ್ನ ಬಂಧಿಸಿದ್ದಾರೆ. ಇವತ್ತು ಬೆಳಗ್ಗೆ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಬಂದಿದೆ. ಈ ಏರಿಯಾದಲ್ಲಿ ನಿನ್ನೆ ರಾತ್ರಿ ಒಂದು ಮರ್ಡರ್ ಆಗಿದೆ. ಇದರಲ್ಲಿ ಹೆಂಡತಿ ಅವರು ಹಸ್ಬೆಂಡ್ ಮೇಲೆ ಅವರು ಮರ್ಡರ್ ಮಾಡಿದರೆ ಸ್ಟ್ರ್ಯಾಂಗ್ಯುಲೇಷನಿಂದ. ತಕ್ಷಣ ಅವ್ರ ಮಾಹಿತಿ ಬಂದ ಮೇಲೆ ನನ್ನ ಪೊಲೀಸ್ ಟೀಮ್ ಇಲ್ಲಿ ಬಂದಿದ್ದಾರೆ ಮತ್ತು ವಿಚಾರ ಅವರು ಶುರು ಮಾಡಿದ್ದಾರೆ. ಇದರಲ್ಲಿ ನಮಗೆ ಒಂದು ಮಾಹಿತಿ ಬಂದಿದೆ. ಅಂದರೆ ಯಾವಾಗಲೂ ಮುಂಚೆಯಿಂದನೂ ಹೆಂಡತಿ ಮತ್ತು ಗಂಡ ಪದೇ ಅವರು ಜಗಳ ಮಾಡ್ತಾಯಿದ್ದಾರೆ, ಗಲಾಟೆ ಮಾಡ್ತಾಯಿದ್ದಾರೆ. ಮತ್ತು ಮುಂಚೆ ಮಾಲ್ಮರ್ತಿ ಸ್ಟೇಷನ್ದಲ್ಲಿ ಕೂಡ ಒಂದು ಪ್ರಿವೆಂಟಿವ್ ಸೆಕ್ಷನ್ ಕೇಸ್ ರಿಜಿಸ್ಟರ್ ಆಗಿದೆ. ಆವಾಗ ಹೆಂಡತಿ ಅವರು 112 ಕಾಲ್ ಮಾಡಿ ನಮ್ಮ ಪೊಲೀಸ್ ಟೀಮ್ ಇಲ್ಲಿ ಬಂದು ಮತ್ತು ಆವಾಗ ಗಂಡ ಮೇಲೆ ಒಂದು 107 ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಈಗೋಸ್ಕರ ನಿನ್ನೆ ರಾತ್ರಿ ಕೂಡ ಗಲಾಟೆ ಭಾಳ ಜಾಸ್ತಿ ಆಗಿದೆ. ಗಂಡ ಅವರು ಮನೆಗೆ ವಾಪಸ್ ಬಂದ ಮೇಲೆ ಅವರು ಈ ವಿಂಡೋ ಗ್ಲಾಸ್ ಅವರು ಹೊಡೆದಿದ್ದಾರೆ. ಆಮೇಲೆ ಒಳಗಡೆ ಹೋಗಿ ನಂತರ ಮತ್ತೆ ಹೆಂಡತಿ ಜೊತೆಗೆ ಇದು ಫೈಟಿಂಗ್ ಶುರು ಆಗಿದೆ. ಸೊ ಈ ಗಲಾಟೆಯಲ್ಲಿ ಅವರು ಸತ್ತಿದ್ದಾರೆ. ಈಗ ನಾವು ಮಾಲ್ಮರ್ತಿ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 24 ಮರ್ಡರ್ ಸೆಕ್ಷನ್ ಪ್ರಕಾರ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈ ಕೊಲೆಗೆ ಪತಿಯ ಕುಡಿತದ ಚಟ ಮಾತ್ರ ಕಾರಣನಾ ಅಥವಾ ಬೇರೇನಾದ್ರೂ ಅನುಮಾನಗಳಿದೆಯಾ? ಜೊತೆಗೆ ಈ ಕೊಲೆಯಾದಂತಹ ಈ ಅಮಿತ್ ಹಿನ್ನೆಲೆ ಏನು? ನೋಡಿ ವಿದ್ಯಾ, ಇದು ಮೂಲತಃ ಏನಂತಂದ್ರೆ ಚಿಕ್ಕೋಡಿ ತಾಲೂಕಿನ ಕೊಬ್ಬೂರು ಗ್ರಾಮದ ಇಬ್ಬರು ದಂಪತಿಗಳು ಕಳೆದ ಹಲವು ವರ್ಷಗಳಿಂದ ಏನಂತಂದ್ರೆ ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಆದ್ರೆ 10 ವರ್ಷಗಳ ಹಿಂದೆ ಈ ಅಮಿತ್ ಮತ್ತು ಆಶಾ ಇಬ್ರು ಸಹ ವಿವಾಹವಾಗಿದ್ರು. ಯಾಕಂತಂದ್ರೆ ಈತ ಸೋದರ ಮಾವನ ಮಗನಿಗೆ ಏನಂತಂದ್ರೆ ಆಶಾ ಕುಟುಂಬಸ್ಥರು ಏನಂತಂದ್ರೆ ಮದುವೆ ಮಾಡಿಕೊಟ್ಟಿದ್ರು. ಇಬ್ರು ಮಕ್ಕಳು ಸಹ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ನಿತ್ಯವೂ ಸಹ ಏನಂತಂದ್ರೆ ಈ ಅಮಿತ್ ಏನಿದ್ದಾನೆ ಈತ ಕುಡಿದುಕೊಂಡು ಬಂದು ಏನಂತಂದ್ರೆ ನಿತ್ಯವೂ ಸಹ ಜಗಳವನ್ನ ಮಾಡ್ತಾ ಇದ್ದ. ಈ ವಿಚಾರವನ್ನ ಹಲವಾರು ಬಾರಿ ಕುಟುಂಬಸ್ಥರು ಇಬ್ರು ಸೇರ್ಕೊಂಡು ಏನಂತಂದ್ರೆ ಇತ್ಯರ್ಥ ಮಾಡ್ಲಿಕ್ಕೆ ಜೊತೆಗೆ ಬುದ್ಧಿವಾದವನ್ನ ಹೇಳುವಂತ ಪ್ರಯತ್ನ ಮಾಡಿದ್ರು ಸಹ ಏನಂತಂದ್ರೆ ಈ ಅಮಿತ್ ಏನಿದ್ದಾನೆ ಈತ ನಿತ್ಯವೂ ಸಹ ಕುಡ್ಕೊಂಡು ಬಂದು ಜಗಳ ಮಾಡ್ತಾ ಇದ್ದ ಮತ್ತು ಹಲ್ಲೆಯನ್ನ ಮಾಡ್ತಾ ಇದ್ದ, ಮಾನಸಿಕ ಕಿರುಕುಳವನ್ನ ನೀಡ್ತಾ ಇದ್ದ. ಇದರಿಂದ ಬೇಸತ್ತಂತ ಆಶಾ ಏನಿದ್ದಾರೆ ಇವರು ಏನಂತಂದ್ರೆ ನಿನ್ನೆ ರಾತ್ರಿ ಏನಂತಂದ್ರೆ ಈ ಜಗಳ ನಡೆದಂತ ಸಂದರ್ಭದಲ್ಲಿ ತನ್ನ ವೇಲ್ನಿಂದ ಸುತ್ತಿ ಏನಂತಂದ್ರೆ ಕೊಲೆ ಮಾಡಿ ಇರ್ತಾಳೆ. ರಾತ್ರಿ ಇಡೀ ಏನಂತಂದ್ರೆ ಗಂಡನ ಶವದ ಜೊತೆ ಏನಂತಂದ್ರೆ ಈತ ಏನು ಪತ್ನಿ ಏನಿದ್ದಾಳೆ ಆಶಾ ಇವಳು ಏನಂತಂದ್ರೆ ಕುಳಿತುಕೊಂಡಿರ್ತಾಳೆ. ಆದ್ರೆ ಯಾವಾಗ ಬೆಳಗಿನ ಜಾವ ಏನಂತಂದ್ರೆ ಇದ್ದಕ್ಕಿದ್ದಂತೆ ಮನೆಯನ್ನ ಖಾಲಿ ಮಾಡ್ಕೊಂಡು ತನ್ನ ಊರಿಗೆ ಹೋಗ್ಲಿಕ್ಕೆ ಒಂದು ಯತ್ನವನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಏನು ಬಾಡಿಗೆ ಇದ್ದಂತ ಮನೆ ಮಾಲೀಕರು ನೀಡಿದಂತ ಮಾಹಿತಿ ಆಧಾರದ ಮೇಲೆ ಈಗ ಈ ಆಶಾಳನ್ನ ಈಗ ಬಂಧಿಸಿ ಏನಂತಂದ್ರೆ ಪೊಲೀಸರು ಕರೆದುಕೊಂಡು ಹೋಗಿರುವಂತದ್ದು. ಆದ್ರೆ ಪ್ರಮುಖವಾಗಿ 2 ಮಕ್ಕಳು ಈಗ ಅನಾಥ ಆಗಿವೆ. ಏನು ಪತಿಯನ್ನ ಕೊಲೆ ಮಾಡಿದಾಳೆ ಆತ ಮಸನವನ್ನ ಸೇರಿದ್ರೆ ಇವಳು ಸಹ ಏನಂತಂದ್ರೆ ಜೈಲು ಪಾಲಾಗಿರೋದ್ರಿಂದ ಈ 2 ಮಕ್ಕಳೇನಿವೆ ಅವು ಈಗ ಅನಾಥ ಆಗಿರುವಂತದ್ದು. ಏನು ಪೊಲೀಸರು ಈಗ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಕುಟುಂಬಸ್ಥರಿಗೆ ಈ ಅಮಿತ್ ಶವವನ್ನ ಹಸ್ತಾಂತರ ಮಾಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.